ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಬಾಯಿ ಚಪ್ಪರಿಸುವಂತಹ ಒಳ್ಳೆ ಟೇಸ್ಟಿಯಾಗಿರುವಂತಹ ವರ್ಷಾನುಗಟ್ಲೆ ಇಡುವಂತಹ ಒಂದು ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಲಾಗ್ನಲ್ಲಿ ನಿಮ್ಮ ಜೊತೆ ಮಾವಿನಕಾಯಿ ಸುಗ್ಗಿ ಬಂದಿದೆ. ತುಂಬ ಮಾವಿನಕಾಯಿಗಳು ನಮಗೆ ಸಿಗ್ತಾ ಇರ್ತವೆ. ವೆರೈಟಿ ಆಫ್ ಮಾವಿನಕಾಯಿಗಳು ಮಾರ್ಕೆಟಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ನಿಮಗೆ ಅವೈಲೇಬಿಲಿಟಿ ಇರುವಂತಹ ಮಾವಿನಕಾಯಿಂದಲೇ ನಾನು ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಒಂದು 4-5 ಮಾವಿನಕಾಯಿಗಳನ್ನು, ಕಾಯಿ ಇರುವಂಥ ಮಾವಿನಕಾಯಿಗಳನ್ನ ತೊಗೋಬೇಕು ಫ್ರೆಂಡ್ಸ್. ನೀವು ವರ್ಷಗಟ್ಟಲೆ ತಡಿಬೇಕು ಅಂತಂದರೆ ಅದು ಒಂದು ಕಾಯಿ ಇರುವಂತಹ ಮಾವಿನಕಾಯಿಗಳನ್ನು ತೊಗೊಂಡು ಈ ಥರ ನೀಟಾಗಿ ನೋಡಿ, ಈ ಥರ ಹಸಿರಾಗಿರಬೇಕು, ಎಲ್ಲೂ ಕೂಡ ಯೆಲ್ಲೋ ಕಲರ್ ಇರಬಾರ್ದು. ಸೊ ಆ ಥರದ ಮಾವಿನಕಾಯಿನ ತೊಗೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಮುಟ್ಸ್ದೇನೆ ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನ ಒರೆಸ್ಕೊಂಡು ಡ್ರೈ ಬಟ್ಟೆಯಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಾಟೆ ಸಿಪ್ಪೆ ಇರುತ್ತಲ್ಲ, ವಾಟೆನ ತೆಗೆದುಬಿಟ್ಟು ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ಜೊತೆಗೆ ಹಾಕಿದ್ರೆ ತುಂಬ ದಿನಗಳ ಕಾಲ ಅದನ್ನ ನಾವು ಸ್ಟೋರ್ ಮಾಡ್ಬೋದು. ಈಗ ನಾನು ಗಾಜಿನ ಬಾಟ್ಲನ್ನು ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿಗಳನ್ನು, ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿಗಳನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು 4 ಸ್ಪೂನು ಈ ಥರ ಕಲ್ಲುಪ್ಪು ಬರುತ್ತಲ್ವ, ಕಲ್ಲುಪ್ಪು ಹಾಕಿದ್ರೆ ತುಂಬ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಈಗ ನೀವು ಉಪ್ಪನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಹಾಕೋದಕ್ಕೆ ಹೋಗಬೇಡಿ. ಈಗ ಯಾವುದೇ ಕಾರಣಕ್ಕೂ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿ, ವರ್ಷಗಟ್ಟಲೆ ಇಡುವಂಥ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಂದು ಮೀಡಿಯಮ್ ಆಗಿ ಉಪ್ಪನ್ನು ನೀವು ಕಲ್ಲುಪ್ಪನ್ನು ಹಾಕಲೇಬೇಕು. ಕಲ್ಲುಪ್ಪನ್ನೇ ಹಾಕಬೇಕು. ಬೇರೆ ಉಪ್ಪು ನಾನು ಪ್ರಿಫರ್ ಮಾಡೋದಕ್ಕೆ ಹೋಗಲ್ಲ. ವರ್ಷಾನುಗಟ್ಟಲೆ ತಡಿಬೇಕು ಅಂತಂದರೆ ಈ ಕಲ್ಲುಪ್ಪು ಯೂಸ್ ಮಾಡಿ. ನೋಡಿ, ಈ ಥರ ನಾನು ಉಪ್ಪನ್ನು ಹಾಕ್ಬಿಟ್ಟು ಒಂದು 2-3 ಸಲ ಮೇಲೆ ಕೆಳಗೆ ಹಾಕ್ಬಿಟ್ಟು ಒಂದು 3 ದಿನಗಳ ಕಾಲ ಕಳೆಯೋದಕ್ಕೆ ಬಿಟ್ಟಿದ್ದೆ. 3 ದಿನಗಳ ಆದಮೇಲೆ ಈ ಥರ ಕಲರೆಲ್ಲ ಚೇಂಜ್ ಆಗಿ ಉಪ್ಪಿನ ನೀರೆಲ್ಲ ಬಿಡ್ಕೊಂಡಿತ್ತು. ಸೊ ಆ ಉಪ್ಪಿನ ನೀರನ್ನೆಲ್ಲ ನಾನು ಸೋಸ್ಕೋತಾ ಇದ್ದೀನಿ. ಇವಾಗ ಒಂದು ಬಟ್ಲಲ್ಲಿ ಈ ಥರ ನೋಡಿ ಸೋಸ್ಕೊಂಡ್ಬಿಟ್ಟು, ಅದು ಮುಂದೆ ಹೇಳ್ತೀನಿ, ನೀರು ಬೇಕಾಗುತ್ತೆ, ನೀರನ್ನು ಚೆಲ್ಬಿಡಬಾರ್ದು. ಆ ಉಪ್ಪಿನ ನೀರನ್ನು ಹಾಗೆ ಇಟ್ಟು ಆಮೇಲೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಇವಾಗ ಉಪ್ಪಿನಕಾಯಿ ಸೋಸ್ಕೊಂಡಿರುವಂತಹದ್ದು ಮಾವಿನಕಾಯಿಗಳನ್ನು ನೀಟಾಗಿ ನೀರೆಲ್ಲ ಹೋಗಿಸ್ಕೊಂಡ್ಬಿಟ್ಟು ಏನು ಮಾಡಬೇಕು, ನಾನು ಒಂದು ದಿನಗಳ ಕಾಲ, ಒಂದು ದಿನ ಏನು ಮಾಡ್ತೀನಿ, ಈ ಥರ ತಟ್ಟೆಲೆಲ್ಲ ಹರಡ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತಿದ್ದೀನಿ. ಇದು ವರ್ಷಗಟ್ಟಲೆ ತಡಿಬೇಕಲ್ವಾ ಉಪ್ಪಿನಕಾಯಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೀವು ಡ್ರೈ ಮಾಡಿದ್ರೆ ಈ ನೀರನ್ನು ನೀವು ಹೀಗೆ ಸ್ಟೋರ್ ಮಾಡಿಟ್ಟಿರಬೇಕು ಒಂದು ಕಡೆಗೆ. ಈಗ ನಾನು ಬೆಳಗ್ಗೆ ಇಟ್ಟರೆ ಸಂಜೆ ಅಷ್ಟೊತ್ತಿಗೆ ಈ ಥರ ಕಲರ್ ಚೇಂಜ್ ಆಯಿತು ನೋಡಿ. ಈ ಥರ ಕಲರ್ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಡ್ರೈ ಥರ ನಿಮ್ಗೆ ಗೊತ್ತಾಗುತ್ತೆ ಅದು ಆಗಿರೋದು. ಸೊ ಈ ಥರ ಮಾಡ್ಕೊಂಬಿಟ್ಟು ನಾನು ನೆಕ್ಸ್ಟು ಈಗ ಉಪ್ಪಿನಕಾಯಿಗೆ ಹಾಕ್ಕೊಳೋದಕ್ಕೆ ಸಾಮಗ್ರಿಗಳನ್ನು ತೋರಿಸ್ತೀನಿ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಖಾರದ ಪುಡಿ, ಖಾರದ ಪುಡಿ ನಿಮ್ಗೆ ಯಾವ್ದು ಬೇಕೋ, ಖಾರ ಬೇಕಂದರೆ ಖಾರ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಂತ ನಿಮ್ಮ ಅಗತ್ಯಕ್ಕೆ ಅನುಸಾರವಾಗಿ ಖಾರದ ಪುಡಿಯನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ವ, ಆ ಒಂದು ಖಾರದ ಪುಡಿ, ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆಗೂ ಕೂಡ ತುಂಬ ತಂಪು ನೋಡಿ. ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಈಗ ಸಾಸಿವೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಸಾಸಿವೆ. ನೋಡಿ, ಈ ಸಾಸಿವೆನ 3 ಚಮಚಗಳಷ್ಟು ಸಾಸಿವೆನ ನಾನು ಚಟಪಟ ಅನ್ನುವಷ್ಟು ಹುರ್ಕೋತಾ ಇದ್ದೀನಿ. ಅದನ್ನ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 1/4 ಸ್ಪೂನು ಅಥವಾ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೊಂಡ್ಬಿಟ್ಟು ಅದ್ರ ಜೊತೆಗೇನೆ ಕೂಡ ಒಂದು ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಮಿಕ್ಸಿ ಮಾಡ್ಕೊಳ್ಳೋದುವಾಗ ಮುಂಚೆ ಈ ಥರ ನಾನೇನು ಮಾಡ್ತಾಯಿದ್ದೀನಿ, ಎರಡನ್ನೂ ಕೂಡ 3 ಸ್ಪೂನಷ್ಟು ಸಾಸಿವೆ ಕಾಳು ಮತ್ತು 1 ಸ್ಪೂನಷ್ಟು, ಒಂದು 1/2 ಸ್ಪೂನಷ್ಟು ಅಂದ್ಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಮೆಂತ್ಯ ಕಾಳು ತುಂಬ ಕಹಿ ಆಗೋ ಚಾನ್ಸಸ್ ಇರುತ್ತೆ ಉಪ್ಪಿನಕಾಯಿ. ಸೊ ನಾನು ಇಷ್ಟು ಹಾಕೊಂಡ್ಬಿಟ್ಟು ಅದನ್ನ ನಾನು ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ಥರ ಹುರ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ದಪ್ಪವಾದಂಥ ಪಾತ್ರೆ, ಅಗಲವಾದಂಥ ಪಾತ್ರೆ ತೊಗೊಂಡ್ಬಿಟ್ಟು ಈ ಡ್ರೈ ಮಾಡಿದ್ನಲ್ವ, ಒಂದಿನ ಇಟ್ಬಿಟ್ಟು ಹೊರಗಡೆ ಬಿಸಿಲಲ್ಲಿ, ಆ ಥರ ಆ ಮಾವಿನಕಾಯಿಗಳನ್ನು ತೊಗೊಂಡ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕಲಿಸ್ಬೇಕಲ್ವಾ. ಸೊ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ, ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಈಗ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ. ಈಗ ನಾನು ಸಾಸಿವೆ ಎಣ್ಣೆ ಇದೆಯಲ್ಲ, ಆ ಸಾಸಿವೆ ಎಣ್ಣೆ ಒಂದು 3-4 ಸ್ಪೂನ್ ಸಾಸಿವೆ ಎಣ್ಣೆನ ಬಿಸಿ ಮಾಡಿ ನಾನು ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಆ ಬಿಸಿ ಮಾಡಿ ಇಟ್ಕೊಂಡಂಥ ಸಾಸಿವೆ ಎಣ್ಣೆನ ನಡುವೆ ಹಾಕಿ ಸ್ವಲ್ಪವೇ ಹಾಕಿ ಕಲಿಸ್ತಾ ಹೋಗಬೇಕಾಗುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಎಣ್ಣೆನ ಹಾಕಿ ಈ ಥರ ಒಂದು ಟೈಮ್ ಕಲ್ಕಿದ್ದೀನಿ ನೋಡಿ. ಎಣ್ಣೆ ಎಲ್ಲ ನೀಟಾಗಿ ಮೆತ್ಕೋಬೇಕು. ಈ ಒಂದೊಂದು ಹೋಳಿಗೂ ಕೂಡ ಎಣ್ಣೆ ನೀಟಾಗಿ ಮೆತ್ಕೋಬೇಕು. ಈ ಥರ ನೋಡಿ, ಈ ಥರ ಕಲಿಸ್ಬೇಕು. ಕಲಿಸಿದಾದಮೇಲೆ ಈಗ ನಾನು ಹೇಳ್ತಾ ಹೋಗ್ತೀನಿ ಏನೇನು ಇಂಗ್ರೀಡಿಯೆಂಟ್ಸು ಅಂತ ಹೇಳಿಬಿಟ್ಟು.
ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಸ್ವಲ್ಪನೇ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಜಸ್ಟ್ ನೀವು ಹಾಕಿ ಚೆನ್ನಾಗಿ ನೀವು ಈ ಥರ ರೂಲ್ಸ್ ಪ್ರಕಾರ ಮಾಡಬೇಕಾಗುತ್ತೆ. ನೀವು 1 ವರ್ಷ ತನಕ ಇಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡ್ತಾ ಇರುವಂತಹ ಪಾತ್ರೆ ಆಗಲಿ, ಸ್ಪೂನ್ ಆಗಲಿ ಹಸಿ ಇರಬಾರ್ದು, ನೀರಿರಬಾರ್ದು. ಅದು ನೀರು ಅಥವಾ ನೀರು ಮುಟ್ಟು ಅಂದರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ. ನಿಮಗೆ 6 ತಿಂಗಳೂ ಕೂಡ ಬರೋದಿಲ್ಲ. ನೆಕ್ಸ್ಟ್ ನೋಡಿ, ನಾನು ಪುಡಿ ಮಾಡಿಟ್ಕೊಂಡಿದ್ದಂತಹ ಈ ಸಾಸಿವೆ ಮತ್ತು ಮೆಂತ್ಯ ಕಾಳಿತ್ತಲ್ವ, ಅದನ್ನು ನಾನಿವಾಗ ಡ್ರೈ ಮಿಕ್ಸು ಎಲ್ಲ ಹಾಕೊಂಡ್ಬಿಟ್ಟು 1 ಟೈಮ್ ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡೋಣ. ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಮತ್ತು ಸಾಸಿವೆ ಪುಡಿ ಮತ್ತು ಮೆಂತ್ಯ ಕಾಳಿನ ಪುಡಿ ಇವಾಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಮಿಕ್ಸ್ ಮಾಡಿದಾದಮೇಲೆ ಇವಾಗ ಅರಶಿನದ ಪುಡಿಯನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ನಷ್ಟು ಅರಶಿನದ ಪುಡಿಯನ್ನು ಹಾಕಬೇಕಾಗುತ್ತೆ. ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ, ಸೊ ನೀವೇನು ಎಣ್ಣೆಯಲ್ಲಿ ಹಾಕಬೇಕು, ಒಗ್ಗರಣೆ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಿಸಿ ಮಾಡಿಬಿಟ್ಟೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಖಾರದ ಪುಡಿ ಬಂದುಬಿಟ್ಟು ನಿಮ್ಮ ಅಗತ್ಯಕ್ಕನುಸಾರವಾಗಿ ಹಾಕೊಳ್ಳಿ. ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿಂದ ಮಾಡಿರುವಂಥ ಪೌಡ್ರು, ಅದನ್ನು 4 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ. ಹೊಟ್ಟೆನೂ ಕೂಡ ಉರಿಯೋದು ಆ ಥರದ್ದೇನು ಅಸಿಡಿಟಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯ್ದು. ಸೊ ನೋಡಿ, ನಾನು ಅದನ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕೋತಾ ಕಲಿಸ್ಕೊತಾ ಹೋಗೋಣ. ಈ ಎಣ್ಣೆನ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ 4 ಸ್ಪೂನು, ಅದನ್ನು ಈ ನಡುವೆ ಈ ಥರ ಹಾಕ್ಬಿಟ್ಟು ಕಲುಪ್ತಾ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ನೀವು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಅನ್ನಕ್ಕೆ, ಯಾವುದೇ ಒಂದು ಮೊಸರನ್ನಕ್ಕಾಗಲಿ, ಈ ಥರ ಅನ್ನ ಸಾಂಬಾರಿಗಾಗಲಿ, ಅಥವಾ ಹಬ್ಬ ಹರಿದಿನಗಳಲ್ಲಿ ಮಾಡಿರ್ತಕ್ಕಂಥ ಹಬ್ಬದೂಟಕ್ಕಾಗಲಿ ತುಂಬ ಒಳ್ಳೆ ಕಾಂಬಿನೇಷನ್. ಉಪ್ಪಿನಕಾಯಿ ಇಲ್ಲದೆ ಒಂದು ಊಟ ಯಾವುದು ಕಂಪ್ಲೀಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿರೋದ್ರಿಂದ ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು. ಸೊ ಈ ಸೀಸನ್ ಬಂದಾಗ ನಾವು ಮಾವಿನಕಾಯಿ ಸೀಸನ್ ಬಂದಾಗಲೇ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಬಿಡ್ಬೇಕಾಗುತ್ತೆ. ಈಗ ನೋಡಿ, ನೆಕ್ಸ್ಟ್ ಏನು ಮಾಡಿದೆ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲ. ನಾನು ಒಂದು 2 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಅಂದರೆ ಇವಾಗ ಉಪ್ಪು, ಹುಳಿ, ಖಾರ, ಬೆಲ್ಲ, ಸ್ವೀಟು ಎಲ್ಲ ಇದ್ರೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಡ್ರೈ ಮಿಕ್ಸ್ ಆದಮೇಲೆ ಈಗ ನೆಕ್ಸ್ಟ್ ನಾನೇನು ನಿಮ್ಗೆ ಹೇಳಿದ್ದೆ ಅಲ್ವಾ, ನೀರನ್ನು ಎತ್ತಿಟ್ಕೋಬೇಕು ಅಂತ ಹೇಳಿಬಿಟ್ಟು, ಆ ಉಪ್ಪಿನ ನೀರೇನೋ ನಾನು ಸೋಸ್ಕೊಂಡಿದ್ನಲ್ವ, ಆ ಒಂದು ಸೋಸಿರುವಂತಹ ಉಪ್ಪಿನ ನೀರನ್ನು ನಾನು ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ಸ್ವಲ್ಪವೇ ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಸ್ವಲ್ಪವೇ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಕಲಿಸ್ತಾ ಹೋಗಬೇಕಾಗುತ್ತೆ. ಈ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ಈ ಥರದ ನಿಮಗೆ ಉಪ್ಪಿನಕಾಯಿ ರಸ ಇಲ್ಲದೆ ಹೋದರೆ ನಿಮಗೆ ಉಪ್ಪಿನಕಾಯಿ ಫುಲ್ ಡ್ರೈ ಆಗಿ ಒಂಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಹಾಕಿ ಇದೇ ನೀರನ್ನು ಹಾಕಿ ನೀವು ಲಾಸ್ಟಲ್ಲಿ ಕಲಸಿ ಇಡ್ತಾ ಹೋದರೆ ನೀವು ದಿನದಿಂದ ದಿನಕ್ಕೆ ಈ ಉಪ್ಪಿನಕಾಯಿ ನೀರನ್ನೆಲ್ಲ ಹೀರ್ಕೊಂಡು ಒಂಥರ ಖರ್ಜೂರ ಥರ ಆಗುತ್ತೆ ನಿಮ್ಮ ಉಪ್ಪಿನಕಾಯಿ. ಸೊ ನೀರೇ ಇಲ್ಲ ಅಂತಂದರೆ ಉಪ್ಪಿನಕಾಯಲ್ಲಿ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಆಮೇಲೆ ಉಪ್ಪಿನಕಾಯಿ ರಸ ಇದ್ರೇ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆಗೆ. ಸೊ ನಾನು ಆ ನೀರನ್ನು ವೇಸ್ಟ್ ಮಾಡ್ದೇನೆ ಇದ್ರ ಜೊತೆಗೆ ಹಾಕೋತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪವೇ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ರಸ ಬರಬೇಕು. ಹೌದಾ, ಈ ಥರ ರಸ ಬರಬೇಕು, ಅಷ್ಟು ನೀವು ಕಲಿಸ್ತಾ ಹೋಗಬೇಕು. ಈ ಥರ ರಸ ಬಂದ್ರೇ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಈ ಥರ ನಾವು ಮನೇಲಿ ಮಾಡಿಕೊಂಡ್ರೇ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಾವು ಹೊರಗಡೆಯಿಂದ ತಂದಂಥದ್ದು ಅಷ್ಟು ನನಗೆ ಸರಿ ಅನಿಸೋದಿಲ್ಲ ಉಪ್ಪಿನಕಾಯಿ. ನೀವು ಟೇಸ್ಟ್ ಮಾಡಿರ್ತೀರ. ಅಷ್ಟು ಮನೇಲಿ ಮಾಡಿದ್ದಕ್ಕಿಂತ ಹೊರಗಡೆ ಮಾಡಿದ್ದು ಅಷ್ಟು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ನೋಡೋಣ, ಈ ಮನೇಲಿ ಮಾಡಿರೋದನ್ನೇ ತುಂಬ ಹೆಲ್ತಿಗೂ ಒಳ್ಳೆಯದು ಮತ್ತು ಹೈಜೆನಿಕ್ಕೂ ಇರುತ್ತೆ ಅಂತ ನಾನು ಇದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ಮಾವಿನಕಾಯಲ್ಲಿ ವಿಟಮಿನ್ B12 ಅಂದರೆ ಈ ಥರ ನಾವು ವರ್ಷಗಟ್ಟಲೆ ಹಾಕಿರುವಂಥ ಉಪ್ಪಿನಕಾಯಿ ಏನಿರುತ್ತೆ ಅದರಲ್ಲಿ B12 ನಮಗೆ ಸಿಗುತ್ತೆ. ನೀವೆಲ್ಲ B12 ಕೇಳಿರ್ಬೋದು. ಅದು ಒಂದು ನಮಗೆ ದೇಹಕ್ಕೆ ತುಂಬ ಅಗತ್ಯವಾಗಿರುವಂಥ ಒಂದು ವಿಟಮಿನ್ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ನಾವು ಮಾಡಿಕೊಂಡು ಏಜ್ ಓಲ್ಡ್ ರೆಸಿಪಿ ಆದ್ರೂ ಕೂಡ ನಮಗೆ ಇದನ್ನು ನಾವು ಕಲ್ತ್ಕೊಂಡು ಈ ಥರ ಚೆನ್ನಾಗಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ಒಂದೊಂದೇ ಉಪ್ಪಿನಕಾಯಿನ ತಿಂದ್ರೂ ಕೂಡ ನಮಗೆಲ್ಲ ಒಂದು ವಿಟಮಿನ್ಸು ಕೂಡ ಸಿಗೋ ಥರ ಆಗುತ್ತೆ. ಸೊ ನಾನೀಗ ನೋಡಿ ಎಲ್ಲ ಕಲಿಸ್ಬಿಟ್ಟು
ಈಗ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಬಿಟ್ಟು ನಾವು ಒಂದು 2-3 ದಿನಗಳ ಕಾಲ ಈ ಥರ ಕಳಿಯೋದಕ್ಕೆ ಬಿಡಬೇಕು. ಕಳಿಬೇಕು ಅಂತ ಹೇಳ್ತಾರಲ್ವ, ನೀಟಾಗಿ ಅದೆಲ್ಲ ಹೊಂದಾಣಿಕೆ ಆಗುತ್ತೆ. ಆಗ ನೀವು ತೆಗೆದು ನೋಡಬೇಕು, ಆವಾಗ ನಿಮಗೆ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಹಾಗೆ ಕಲಸಿದ ತಕ್ಷಣವೇ ತಿನ್ನೋ ಥರ ಇರೋದಿಲ್ಲ. ಆ ಉಪ್ಪಿನಕಾಯಿ ಬೇರೆ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಬೇರೆ. ಆದರೆ ಇದು ವರ್ಷಗಟ್ಟಲೆ ಹಾಕುವಂಥ ಉಪ್ಪಿನಕಾಯಿ ಏನಿರುತ್ತೆ, ಈ ಥರ ಒಂದು 3 ದಿನಗಳ ಕಾಲ ಕಳಿಯೋದಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಈಗ 3 ದಿನಗಳು ಆಗಿದೆ. ಈಗ ನೋಡಿ ನಾನು ಹಾಕಿದಾಗ ನೀರಿದ್ದಂಥ ಉಪ್ಪಿನಕಾಯಿ ಈಗ ಬರ್ತಾ ಬರ್ತಾ ಗಟ್ಟಿಯಾಗಿದೆ. ಆ ಕಾಯಿಗಳೆಲ್ಲ ಹೀರ್ಕೊಂಡಿದೆ, ಆ ಒಂದು ನೀರನ್ನು ಎಲ್ಲ ಹೀರ್ಕೊಂಡಿದೆ ಉಪ್ಪಿನಕಾಯಿ. ನೋಡಿ ಆ ಗಟ್ಟಿ ಬರ್ತಾ ಬರ್ತಾ ಇನ್ನೂ ಕೂಡ ಡ್ರೈ ಆಗುತ್ತೆ ಉಪ್ಪಿನಕಾಯಿ. ಗ್ರೇವಿ ಥರ ಚೆನ್ನಾಗಿರುತ್ತೆ. ಸೊ ನೋಡಿ ನಾನು ಇನ್ನೊಂದು ಟೈಮ್ ಎಲ್ಲ ಕಲಕ್ಬಿಟ್ಟು ಅದನ್ನು ಈಗ ನಾನು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ರಾತ್ರಿ ಹೊತ್ತು ತೆಗಿಯೋದು, ಸೊಳ್ಳೆ ಇರೋವಂಥ ಪ್ಲೇಸಲ್ಲಿ ತೆಗಿಯೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿನ ಬೇರೆ ಕಂಟೈನರಲ್ಲಿ ತಗೊಂಡ್ಬಿಟ್ಟು ಆ ಜಾಡಿಯನ್ನು ಟೈಟಾಗಿ ಮುಚ್ಚಿ ಒಂದು ಇದರಲ್ಲಿ ಪ್ಲೇಸಲ್ಲಿ, ನೀರಿಲ್ಲದೆ ಇರೋ ಪ್ಲೇಸಲ್ಲಿ ಇಡಿ. ನೋಡ್ತಿದ್ದೀರಲ್ಲ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಉಪ್ಪಿನಕಾಯಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು. ನೀವು ಕೂಡ ಟ್ರೈ ಮಾಡಿ. ನೋಡ್ತಿದ್ದೀರಲ್ಲ, ಎಲ್ಲರೂ ಕೂಡ ಮಾಡಿಕೊಂಡು ಮನೆಯಲ್ಲೇ ಮಾಡಿ ತಿಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಚಿಕ್ಕವರಿಂದ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿನಕಾಯಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.